ನೆಕ್ಸ್ಟ್ ಇಲ್ಲಿ ನೋಡಿ, ನ್ಯೂಟ್ರಿಯೆಂಟ್ ಒಂದು ಭೂಮಿ ನ್ಯೂಟ್ರಿಯೆಂಟ್ ಬ್ಯಾರಿಯರ್ ಅಂದ್ರೆ ಎಲ್ಲಾ ಪೋಷಕಾಂಶಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಬ್ಯಾರಿಯರ್ ಇದ್ದ ಹಾಗೆ ಇದರಲ್ಲಿ ನಾವು ಏನಾಗುತ್ತೆ, ಎಲ್ಲಾ ಪೋಷಕಾಂಶಗಳು ಬಹಳ ಅವಶ್ಯಕತೆ ಇರ್ತಕ್ಕಂಥದ್ದು. ಇವತ್ತು ಅಡಿಕೆನೇ ಆಗ್ಲಿ, ನಾವು ಇವತ್ತು ಅಡಿಕೆ ಬೆಳೆ ಮಾಡ್ತಾ ಇದ್ದೀವಿ. ಇಲ್ಲಿ ಅಡಿಕೆ ನೇರವಾಗಿ ಕಾಯಿ ಏನಾಗೋದಿಲ್ಲ, ಅಲ್ಲಿ ಒಂಬಾಳೆ ಬರಬೇಕು, ಹೂವು ಬರಬೇಕು, ಹೂವು ಕಾಯಿಯಾಗಿ ಪರಿವರ್ತನೆ ಆಗಬೇಕು, ಹೂವು ಪಾಲಿನೇಷನ್ ಆಗ್ಬೇಕಾದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ಅವಶ್ಯಕತೆ ಇರ್ತಕ್ಕಂಥ ಬೋರಾನ್ ಅನ್ನೋ ಒಂದು ಸಣ್ಣ ಲಘು ಪೋಷಕಾಂಶ, ಬಹಳ ಮೈನ್ಯೂಟ್ ಕ್ವಾಂಟಿಟಿ ರಿಕ್ವೈರ್ಮೆಂಟ್ ಇರ್ತಕ್ಕಂಥದ್ದು. ನಾವು ಇವತ್ತು ವೈಜ್ಞಾನಿಕವಾಗಿ ಹೇಳೋದಾದ್ರೆ 1 kg ಹಸಿರು ಎಲೆ ಏನ್ ಬರ್ತದೆ ಅಡಿಕೆ ಎಲೆ, ಇದರಲ್ಲಿ 0.002 ಮಿಲಿಗ್ರಾಮ್ಸ್ ಬೋರಾನ್ ಕಂಟೆಂಟ್ ಅನ್ನು ನಾವು ಕೊಡಬೇಕು. ಆದ್ರೆ ಕೊಡೋದಕ್ಕಾಗೋದಿಲ್ಲ, ಯಾಕಂದ್ರೆ ನಮ್ಮಲ್ಲಿ ಅಷ್ಟೊಂದು ಪರಿಣಿತಿಯನ್ನು ನಾವು ಹೊಂದಿಲ್ಲ. ಅಂದ್ರೆ ನಾವೇನಿದ್ರು ಕೈಗೆ ಸಿಗ್ಬೇಕು, ಕೈಯಾಗಿ ಎತ್ತಿ ಹಾಕ್ಬೇಕು ಬಿಟ್ರೆ ಮಿಲಿಗ್ರಾಮ್ ಲೆಕ್ಕದಲ್ಲಿ ನಾವು ಕೊಡ್ಲಿಕ್ಕೆ ಸಾಧ್ಯವಾಗೋದೇ ಇಲ್ಲ. ಅದಕ್ಕೆ ಸ್ಟೇಟ್ ಗೌರ್ಮೆಂಟ್ ಏನ್ ಮಾಡಿದ್ದಾರೆ, ಫರ್ಟಿಲೈಸರ್ ಕಂಟ್ರೋಲ್ ಬೋರ್ಡ್ನವರು 10.5% ಬೋರೆಕ್ಸ್ ಅಂದ್ರೆ 100 kgಗೆ 10.5% ಇರ್ತಕ್ಕಂಥ ಬೋರಾನ್ ಅನ್ನ ನಾವು ನಿಧಾನವಾಗಿ ಕರಗುವಂತ ರೂಪದಲ್ಲಿ ಪೆಲ್ಲೆಟ್ಸ್ ರೂಪದಲ್ಲಿ ಇವತ್ತು ಮಾರ್ಕೆಟ್ಗೆ ಪರಿಚಯ ಮಾಡಿದ್ದಾರೆ. 1 ಎಕರೆ ಜಾಗಕ್ಕೆ 3 kg ಅಷ್ಟು ನಾವು ಬೋರೆಕ್ಸ್ ಅನ್ನ ಇತರೆ ಪೋಷಕಾಂಶಗಳ ಜೊತೆ ಮಿಶ್ರಣ ಮಾಡಿ ಹಾಕಿದಾಗ ನಮ್ಮಲ್ಲಿ ನಾವು ಏನ್ ಇವತ್ತು ಹಿಂಗಾರ ಬರ್ತಾ ಇದೆ, ಇದರಲ್ಲಿ ಸಂಪೂರ್ಣವಾಗಿ ಹೆಣ್ಣು ಹೂಗಳ ಉತ್ಪತ್ತಿ, ಹೆಣ್ಣು ಹೂವು ಬಂದಂಥದ್ದು ನಾವು ಇವತ್ತು ಕಾಯಿಯಾಗಿ ಪರಿವರ್ತನೆ ಆಗ್ಲಿಕ್ಕೆ, ಗರ್ಭಧಾರಣೆ ಆಗ್ಲಿಕ್ಕೆ ಅನುಕೂಲ ಮಾಡ್ತಕ್ಕಂಥ ಒಂದೇ ಒಂದು ಪೋಷಕಾಂಶ ಅಂದ್ರೆ ಅದು ಲಘು ಪೋಷಕಾಂಶ ಬೋರಾನ್. ಇವತ್ತು ಹೇಗೆ ನಾವು ಇವತ್ತು ಲೀಟರ್ ಗಟ್ಟಲೆ ಸಾಂಬಾರು ಮಾಡಿದ್ರು ಕೂಡ ಹೇಗೆ 1 ಸ್ಪೂನ್ ಅಥವಾ 2 ಸ್ಪೂನ್ ಉಪ್ಪನ್ನು ಹಾಕಿ ಸಾಂಬಾರನ್ನ ನಮ್ಮ ಟೇಸ್ಟ್ಗೆ ಅನುಕೂಲವಾಗಿ ನಾವು ಮಾಡ್ಕೊಳ್ತೀವೋ, ಅದೇ ರೀತಿ ಇವತ್ತು ಪೋಷಕಾಂಶಗಳು ಯುಟಿಲೈಸ್ ಆಗಬೇಕಾದ್ರೆ ನಾವು ಭೂಮಿಗೂ ಕೂಡ ಏನಾಗ್ತಂದ್ರೆ ಆ ರಿಕ್ವೈರ್ಮೆಂಟ್ ಕ್ವಾಂಟಿಟಿಯ ಆಧಾರದ ಮೇಲೆ ಪೋಷಕಾಂಶಗಳ ನಿರ್ವಹಣೆಯನ್ನು ನಾವು ಮಾಡಬೇಕಾಗುತ್ತೆ. ಏನಾದರೂ ಎಡುವುದ್ರೆ ನಾವು ಇಳುವರಿಯಲ್ಲಿ ಕುಂಠಿತವನ್ನು ನಾವು ಕಾಣ್ತೇವೆ, ನಮಗೆ ಗೊತ್ತಾಗೋದೇ ಇಲ್ಲ. ಯಾಕಂದ್ರೆ ಬಹುವಾರ್ಷಿಕ ಬೆಳೆಗಳಲ್ಲಿ 3-4 ವರ್ಷಗಳ ನಂತರ ನಮ್ಮ ಇಳುವರಿ ತುಂಬಾ ಕಡಿಮೆ ಆಗ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ. ಹಾಗಾಗಿ ಮಣ್ಣಿನ ಪರೀಕ್ಷೆಯನ್ನ ಮಾಡಿಸಬೇಕು 3-4 ವರ್ಷಕ್ಕೊಂದು ಬಾರಿ. ಯಾಕಂದ್ರೆ ಈ ಭಾಗದಲ್ಲಿ ಸಾಮಾನ್ಯವಾಗಿ 1000 ಮಿಲಿಮೀಟರ್ ಇಂದ 7000 ಮಿಲಿಮೀಟರ್ ವರೆಗೂ ಮಳೆ ದಾಖಲಾತಿಗಳನ್ನ ನಾವು ಕಾಣ್ತೇವೆ. ಎಲ್ಲಿ ಮಳೆಯ ಪ್ರಮಾಣ ಹೆಚ್ಚಿರ್ತದೆ ಅಥವಾ ಎಲ್ಲಿ 750 ಮಿಲಿಮೀಟರ್ಗಿಂತ ಮಳೆ ಹೆಚ್ಚಿರ್ತದೆ, ಆ ಭಾಗದಲ್ಲಿ ಭೂಮಿ ಏನಾಗ್ತಂದ್ರೆ ಮೇಲ್ಭಾಗದ ಭೂಮಿಯಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳನ್ನ ನೀರು ತೊಳೆದು ಹೋಗ್ತಾ ಇರ್ತದೆ. ಹಾಗಾಗಿ ಅಲ್ಲಿ ನಾವು ಹಾಕಿರುವಂತ ಭಾಗದಲ್ಲಿ ಪೋಷಕಾಂಶಗಳು ಉಳಿಯೋದಿಲ್ಲ. ನಾವು ಹಾಗಾಗಿ 3-4 ವರ್ಷಕ್ಕೊಂದು ಬಾರಿ ಮಣ್ಣಿನ ಪರೀಕ್ಷೆ ಮಾಡಿಸಬೇಕು. ತದನಂತರ ನಾವು ಪೋಷಕಾಂಶಗಳ ಕೊರತೆಯನ್ನು ಆಧರಿಸಿ ನಾವು ಪೋಷಕಾಂಶಗಳು ಕೊಟ್ಟಾಗ ಉತ್ತಮವಾದ ಬೆಳೆಯನ್ನು ನಾವು ಮಾಡ್ಲಿಕ್ಕೆ ಆಗುತ್ತೆ. ಹಾಗಾಗಿ ಪ್ರತಿಯೊಂದು ಪೋಷಕಾಂಶವು ಬಹಳ ಮುಖ್ಯ. ಒಂದು ವೇಳೆ ನಾವು ಬೋರಾನ್ ಬರೀ 3 kg ರಿಕ್ವೈರ್ಮೆಂಟ್ ಇದೆ, ಮೂಟೆಗಟ್ಟಲೆ NPK ಹಾಕಿದ್ರು ಕೂಡ ನಾವು ಆ ಜಾಗವನ್ನು ತುಂಬಲಿಕ್ಕೆ ಆಗೋದೇ ಇಲ್ಲ. ಹೇಗೆ ನಮ್ಮ ಸಾಂಬಾರಲ್ಲಿ ಉಪ್ಪಿನ ಜಾಗವನ್ನ ಅಥವಾ ಮೆಣಸಿನ ಪುಡಿ ಅಥವಾ ಧನಿಯಾ ಪುಡಿ ಇತರೆ ಪೋಷಕಾಂಶಗಳಿಂದ ತುಂಬಲಿಕ್ಕೆ ಸಾಧ್ಯವಾಗೋದಾದ್ರೆ ನಾವು ಪೋಷಕಾಂಶಗಳ ನಿರ್ವಹಣೆಯಲ್ಲೂ ಕೂಡ ಬೋರಾನ್ ಅನ್ನ NPK ಇಂದ ತುಂಬಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ತಾವು ಏನಂದ್ರೆ ಪ್ರತಿಯೊಂದು ಪೋಷಕಾಂಶವು ಬಹಳ ಮುಖ್ಯವಾಗಿದೆ. ಹಾಗಾಗಿ ಯಾವ್ಯಾವ ಪೋಷಕಾಂಶ ಎಷ್ಟು ಪ್ರಮಾಣದಲ್ಲಿ ರಿಕ್ವೈರ್ಮೆಂಟ್ ಇದೆಯೋ ಅಷ್ಟು ಪ್ರಮಾಣದಲ್ಲಿ ನಾವು ಕೊಟ್ಟಾಗ ಮಾತ್ರ ಒಂದು ಉತ್ತಮವಾದ ಬೆಳೆಯನ್ನ ನಾವು ಮಾಡ್ಲಿಕ್ಕೆ ಆಗುತ್ತೆ. ನೆಕ್ಸ್ಟ್ ಸ್ಲೈಡ್. ಹಾಗೆ ಫರ್ಟಿಲೈಸರ್ ಸೋರ್ಸ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಇವತ್ತು ನೀವು ಅಲ್ಲೇ ನಿಮ್ಮ ತೋಟದಲ್ಲಿ ಬಿದ್ದಂತ ಸೋಗೆಯನ್ನ ನೀವು ಭೂಮಿಗೆ ಇಮ್ಮರ್ಸ್ ಮಾಡೋದ್ರಿಂದ ಪೋಷಕಾಂಶಗಳನ್ನ ಕೊಡಬಹುದು. ನಮ್ಮಲ್ಲೇ ತಯಾರು ಮಾಡ್ತಕ್ಕಂಥ ಹಟ್ಟಿ ಗೊಬ್ಬರ ಅಥವಾ ದನದ ಕೊಟ್ಟಿಗೆ ವೇಸ್ಟ್ ಅಂತ ಏನ್ ಕರಿತೇವೆ, ಇದನ್ನ ನಾವು ಭೂಮಿಗೆ ಸೇರಿಸೋದ್ರಿಂದ ಸಾವಯವ ಗೊಬ್ಬರದ ಮುಖಾಂತರ ನಾವು ಏನಂದ್ರೆ ಭೂಮಿಯಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳನ್ನ ರೀಜನರೇಟ್ ಮಾಡ್ಕೊಬಹುದು ಅಥವಾ ಅದರಲ್ಲಿ ಇರ್ತಕ್ಕಂಥ ಕಡಿಮೆ ಪ್ರಮಾಣದ ಪೋಷಕಾಂಶಗಳನ್ನು ಕೂಡ ನಾವು ಸಪ್ಲಿಮೆಂಟ್ ಅನ್ನ ಕೊಡಬಹುದು. ಹಾಗೆ ನಾವು ಇವತ್ತು ಕಮರ್ಷಿಯಲ್ ಆಗಿ ಇವತ್ತು ನಾವು ಫರ್ಟಿಲೈಸರ್ ಅನ್ನು ಕೊಡ್ತಾ ಇದ್ದೀವಿ. ಹಾಗೆ ಸಾಯಿಲ್ ಅಮೆಂಡ್ಮೆಂಟ್ಸ್, ಫಲವತ್ತಾದ ಮಣ್ಣನ್ನು ನಮ್ಮ ಭೂಮಿಗೆ ಸೇರಿಸೋದ್ರಿಂದ ಕೂಡ ನಾವು ಪೋಷಕಾಂಶಗಳ ನಿರ್ವಹಣೆಯನ್ನ ಮಾಡಬಹುದು. ಹಾಗೆ ಇವತ್ತು ಕ್ರಾಪ್ ರೆಸಿಡ್ಯೂಸ್ ಆಗಿರ್ಬೋದು, ಗ್ರೀನ್ ಮೆನ್ಯೂರ್ಸ್, ಇವತ್ತು ಹಸಿರೆಲೆ ಗೊಬ್ಬರಗಳು ಬಹಳ ಕಡಿಮೆ ಆಗಿದೆ. ಇವತ್ತು ಲೇಬರ್ ಸ್ಕೇರ್ಸಿಟಿ ಇದೆ, ಕಾಡು ಜಾಗ ದಿನೇ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಹಸಿರೆಲೆ ಗೊಬ್ಬರ ಕೊಡ್ತಕ್ಕಂಥದ್ದು ಬಹಳ ಕಡಿಮೆ ಆಗಿದೆ. ಹಾಗೆ ತುಂಬಾ ಜನಗಳು ಏನಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ ಮಾತ್ರ ಕೊಡ್ತಾ ಇದೆ ಹೊರತು ಸಾವಯವ ಗೊಬ್ಬರಗಳು ಕೊಡ್ತಕ್ಕಂಥದ್ದು ಡೇ ಬೈ ಡೇ ನಾವು ಕಡಿಮೆ ಮಾಡ್ಕೊಂಡಿದ್ದೇವೆ. ಯಾಕಂದ್ರೆ ನಮ್ಮಲ್ಲಿ ಇವತ್ತು ದನ ಕರುಗಳು ಕೂಡ ಕಡಿಮೆ ಆಗಿದ್ದಾವೆ. ಇವತ್ತು ಕಮರ್ಷಿಯಲ್ ಆಗಿ ಪರ್ಚೇಸ್ ಮಾಡಕ್ ಹೋದ್ರೆ ಇವತ್ತು ಯೋಗ್ಯವಲ್ಲದ ನಾವು ಸಾವಯವ ಗೊಬ್ಬರವನ್ನ ನಾವು ಇವತ್ತು ಖರೀದಿ ಮಾಡಿ ನಮ್ಮ ಭೂಮಿಗೆ ಸೇರಿಸಬೇಕಾಗುತ್ತೆ. ಅದರಲ್ಲಿ ಕಳೆ ಬೀಜಗಳಿದಾವೋ ಅಥವಾ ಟಾಕ್ಸಿಕ್ ಮಾಲಿಕ್ಯೂಲ್ಸ್ ಇದಾವೋ ನಾವು ಗೊತ್ತಿರೋದಿಲ್ಲ. ಹಾಗಾದ್ರೆ ನಾವು ಸಾವಯವ ಗೊಬ್ಬರ ಬೇಕೋ ಬೇಡ ಅಂತ ನೋಡೋದಾದ್ರೆ ಕಂಪಲ್ಸರಿಯಾಗಿ ನಾವು ಸಾವಯವ ಗೊಬ್ಬರ ಬೇಕೇ ಬೇಕು. ಯಾವುದೇ ಒಂದು ಭೂಮಿಯಲ್ಲಿ ನಾವು ಮಣ್ಣನ್ನು ಪರೀಕ್ಷೆ ಮಾಡಿದಾಗ 0.5 ಇಂದ 0.75% ಆರ್ಗ್ಯಾನಿಕ್ ಕಾರ್ಬನ್ ಇರಲೇಬೇಕು. ಆರ್ಗ್ಯಾನಿಕ್ ಕಾರ್ಬನ್ ಇದ್ದಾಗ ನೀವು ರಾಸಾಯನಿಕ ಗೊಬ್ಬರಗಳನ್ನ ಭೂಮಿಗೆ ಸೇರಿಸಿದ್ರೆ ಅದು ತಗೊಂತದೇ ಹೊರತು ಇಲ್ಲಾಂದ್ರೆ ಭೂಮಿಗೆ ನೀವು ಗಿಡ ಕೆಮಿಕಲ್ ಫರ್ಟಿಲೈಸರ್ನ ತಗೊಳ್ಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೆ ನೀವು ಯಾವುದೇ ಯೂನಿವರ್ಸಿಟಿ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ನೋಡಿ, ನೀವು ಅದರಲ್ಲಿ ಯಾವುದೇ ಬೆಳೆ ಮಾಡುವ ಮುಂಚಿತವಾಗಿ 10 ಮೆಟ್ರಿಕ್ ಟನ್ ಅಷ್ಟು ಸಾವಯವ ಗೊಬ್ಬರವನ್ನ ಭೂಮಿಗೆ ಸೇರಿಸಿ ಉಳುಮೆ ಮಾಡಿ ತದನಂತರ ನೀವು ರಾಸಾಯನಿಕ ಗೊಬ್ಬರಗಳನ್ನ ಕೊಡಿ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಅಡಿಕೆ ಮರಕ್ಕೆ ಎಷ್ಟು ವರ್ಷಕ್ಕೊಂದ್ಸರಿ ಕೊಡ್ತೇವೆ? ತುಂಬಾ ಜನ ಮಣ್ಣು ಬಿಡಿಸೋದಕ್ಕಾಗೋದಿಲ್ಲ ಅಂತೇಳಿ ಬುಡಕ್ ಕೊಡುವಂತ ವಿಧಾನವೂ ಕೂಡ ಇದೆ. ಮಣ್ಣು ಭೂಮಿಗೆ ಕೊಡ್ತಕ್ಕಂಥದ್ದು ಭೂಮಿಯ ಭೌತಿಕ ರಚನೆ,
ಮತ್ತು ಮಣ್ಣು ಸಡಿಲ ಆಗ್ಲಿಕ್ಕೆ ಮತ್ತೆ ಈ ಸಾವಯವ ಇಂಗಾಲ ವೃದ್ಧಿ ಆಗ್ಲಿಕ್ಕೆ ನಾವು ಭೂಮಿಗೆ ಸೇರಿಸ್ಬೇಕೆ ಬಿಟ್ರೆ ನಮ್ಮ ಕೆಲಸನ ನಾವೇನೋ ಆ ಕೆಲಸವನ್ನ ತೀರಿಸ್ಕೊಬೇಕು ಅನ್ನೋ ಉದ್ದೇಶಕ್ಕಾಗಿ ಸುಮ್ಮನೆ ಭೂಮಿ ಮೇಲೆ ಎರಚಿ ಬರೋದಾದ್ರೆ ದಯವಿಟ್ಟು ಸ್ಫಟಿಕ ಗೊಬ್ಬರಗಳನ್ನ ಹಾಕಕ್ ಹೋಗ್ಬೇಡ್ರಿ. ಆಗದೆ ಇದ್ರೂ ಕೂಡ ತುಂಬಾ ಚೆನ್ನಾಗಿ ಹಂಗೆ ಬರ್ತದೆ. ಹಾಗಾಗಿ ದಯವಿಟ್ಟು ಯಾರು ಮಣ್ಣು ಬಿಡಿಸ್ಲಿಕ್ಕೆ ಆಗುತ್ತೋ ಒಂದು ಬೇಸ್ ಮ್ಯಾನರಲ್ಲಿ ಅಂದ್ರೆ ಪೇಸ್ ಮ್ಯಾನರಲ್ಲಿ ಮಾಡಿ ನಾವು 2 ವರ್ಷಕ್ಕೋ 3 ವರ್ಷಕ್ಕೋ ಒಂದು ಬಾರಿ ಗಿಡದಿಂದ 1.5 ಅಡಿ ದೂರದಲ್ಲಿ ಬೇರು ಕಾಣುವ ಮಟ್ಟಕ್ಕೆ ಮಣ್ಣನ್ನು ಬಿಡಿಸಿ ಮೊದಲಿಗೆ ಸಾವಯವ ಗೊಬ್ಬರ ಕೊಟ್ಟು ನಂತರ ರಾಸಾಯನಿಕ ಗೊಬ್ಬರಗಳನ್ನ ಆರೈಕೆ ಮಾಡಬೇಕು. ಹಾಗೆ ರಾಸಾಯನಿಕ ಗೊಬ್ಬರಗಳು ಅಂದ್ರೆ ಸಾವಯವ ಗೊಬ್ಬರ ಕೊಡುವಾಗಲೂ ಕೂಡ ನಾವು ಗಮನಿಸಬೇಕಾಗಿದೆ ಏನಪ್ಪಾ ಅಂದ್ರೆ ಯಾವುದೇ ಒಂದು ಸಾವಯವ ಗೊಬ್ಬರವನ್ನ ಕೈಯಲ್ಲಿ ಹಿಡಿದು ನೋಡಿದಾಗ ವಾಸನೆ ಮುಕ್ತವಾಗಿರ್ಬೇಕು, ವಾಸನೆ ಬರಬಾರ್ದು. ಅಥವಾ ಕಾಂಪೋಸ್ಟ್ ಆಗದೆ ಇರ್ತಕ್ಕಂಥದ್ದು ಕೆಟ್ಟ ವಾಸನೆ ಬರ್ತಾ ಇರ್ತದೆ. ಮತ್ತೆ ಇದು ಎಲೆ ಭಾಗನೋ ಕಾಂಡ ಭಾಗನೋ ಬೇರ್ ಭಾಗನೋ ಗುರ್ತಿಡ್ಲಿಕ್ಕೆ ಆಗ್ಬಾರ್ದು. ಸಂಪೂರ್ಣವಾಗಿ ಕಲಿತ ಗೊಬ್ಬರವಾಗಿ ಪರಿವರ್ತನೆ ಆಗಿದ್ರೆ ಅಂತ ಗೊಬ್ಬರವನ್ನ ನೀವು ಭೂಮಿಗೆ ಸೇರಿಸಿ. ಅಥವಾ ನಿಮ್ಮಲ್ಲೇ ತಟ್ಟೆಯಲ್ಲಿ ಅರ್ಧ ಬೆಂದ ಅಕ್ಕಿ ಹಾಕಿದ್ರೆ ನೀವೇನ್ ತಿಂತೀರಿ? ನೀವು ಏನ್ ಹೇಳ್ತೀರಿ? ನೀವು ಹೆಂಗಸರ್ ಮಾತಾಡಿದ್ರೆ ಬೈದು ಕಳಿಸ್ತೀರಿ, ನೀವು ಏನ್ ಮಾಡಿದಿರಿ ಅಡಿಗೆ ಅಂತ. ಆದ್ರೆ ಭೂಮಿಗೆ ಏನ್ ಬೇಕಾದ್ರೂ ಕೊಡ್ಬೋದು ನೀವು. ಆದ್ರೆ ಭೂಮಿಗೆ ಹಾಗೆ ತಗೊಬೇಕು. ಮತ್ತೆ ಫಸಲು ಮಾತ್ರ ಎಲ್ಲರಿಗೂ ತುಂಬಾ ಚೆನ್ನಾಗಿ ಕೊನೆ ಬರಬೇಕು. ಇಲ್ಲಿ ನಾವು ಏನು ಪರೀಕ್ಷೆ ಮಾಡೋದಿಲ್ಲ. ಒಟ್ಟು ಯಾರೋ ಒಬ್ರು ಆಗ್ತಾ ಇದ್ದಾರೆ, ನಾವು ಆಗ್ತಾ ಇದೀವಿ ಅಷ್ಟೇ. ನಾವು ಯಾವ ರೀತಿಯ ಗೊಬ್ಬರಗಳ ಆರೈಕೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯ ಕೊರತೆ ಇರೋದ್ರಿಂದ ಕೃಷಿಯಲ್ಲಿ ನಾವು ತುಂಬಾ ಎಡುತ್ತಾ ಇದ್ದೇವೆ. ನಾನು ಇಥಿಯೋಪಿಯಾದಲ್ಲಿ 4 ವರ್ಷ ಕೆಲಸ ಮಾಡಿದ್ದೇನೆ. ಬಡ ದೇಶ, ಅಗ್ರಿಕಲ್ಚರ್ ಬಗ್ಗೆ ಏನೂ ಮಾಹಿತಿ ಇಲ್ಲದಂತ ಜನ ಒಂದು ಬೆಳೆಯನ್ನ ಮಾಡಬೇಕಾದ್ರೆ ಬೆಳೆ ಮಾಡುವ ಮುಂಚಿತವಾಗಿ ಒಂದು ಮೀಟಿಂಗ್ ಮಾಡ್ತಾರೆ. ನಾವು ಈ ಸಾರಿ ಯಾವ ತಳಿಯನ್ನ ಆಯ್ಕೆ ಮಾಡ್ಕೊಳ್ಬೇಕು, ಅದಕ್ಕೆ ಬೇಕಾಗಿರುವ ಗೊಬ್ಬರಗಳೇನು, ಸಾಮಾನ್ಯವಾಗಿ ಬರುವಂತ ರೋಗಗಳೇನು, ಕೀಟಗಳೇನು, ಯಾವ ಹಂತದಲ್ಲಿ ನಾವು ಕಳೆಯನ್ನು ತೆಗಿಬೇಕಾಗುತ್ತೆ ಅನ್ನೋದನ್ನ ಒಂದು ಚಾರ್ಟ್ ಮಾಡ್ತಾರೆ. ಮತ್ತೆ ಯಾವ್ಯಾವ ಹಂತದಲ್ಲಿ ಸಿಂಪಡಣೆ ಮಾಡಬೇಕು, ಪೋಷಕಾಂಶ ಕೊಡಬೇಕು ಅಂತೇಳಿ ಅದ್ರ ಪ್ರಕಾರವಾಗಿ ಇಂಪ್ಲಿಮೆಂಟ್ ಮಾಡ್ತಾರೆ. ಕಳೆ ಇರ್ಲಿ ಇಲ್ದ ಹೋಗ್ಲಿ ಕಳೆ ಕೇಳ್ತಾರೆ, ರೋಗ ಇರ್ಲಿ ಇಲ್ದ ಹೋಗ್ಲಿ ಔಷಧಿ ಸಿಂಪಡಣೆ ಮಾಡ್ತಾರೆ. ಮತ್ತೆ ಇಷ್ಟೇ ಇಳುವರಿ ಬರ್ಬೇಕಂತೇಳಿ ಮುಂದೆ ಅವರು ಬರೆದಿಡ್ತಾರೆ. ನಾವೆಲ್ಲ ಬಂದಿದ್ದಕ್ಕೆ ತೃಪ್ತಿ ಪಡ್ತೀವಿ ಹೊರತು ಇಷ್ಟೇ ಇಳುವರಿ ಬರಬೇಕಂತ ನಾವು ಯಾವತ್ತೂ ಕೆಲಸ ಮಾಡೋದೇ. ನಮ್ಮ ಭಾರತ ದೇಶದಲ್ಲಿ ಖುಷಿ, ನಾನು ಬರೀ ಈ ಭಾಗದಂತ ನಾನು ಹೇಳ್ತಾ ಇಲ್ಲ, ಭಾರತ ದೇಶದಲ್ಲಿ ಎಲ್ಲೇ ಹೋಗ್ಲಿ ನಾವು ಬಂದಿದ್ದಕ್ಕೆ ತೃಪ್ತಿ ಪಡ್ತೇವೆ ಬಿಟ್ರೆ ನಾವು ಇಷ್ಟೇ ತೆಗಿಬೇಕಂತೇಳಿ ಎಲ್ಲಿಯೂ ಕೂಡ ಕೆಲಸ ಮಾಡೋದಿಲ್ಲ. ಈಗ ನೋಡಿ ಅಡಿಕೆ, ಈಗ ನೀವೇ ಸಿರ್ಸಿ ಸಿದ್ದಾಪುರ ಅದೆಲ್ಲ ಹೋಗಿ ಬಂದಿದ್ದೀರಿ. ಇವತ್ತು ಯಲ್ಲಾಪುರ ಭಾಗದಲ್ಲಿ ಹೋದಾಗ ನಾವು ಇವತ್ತು ಸುಬೋಧ್ ಬಲ್ಸೆ ಅಂತೇಳಿ ಒಬ್ಬ ತೋಟ ಪ್ರಗತಿಪರ ಕೃಷಿಕರಿದ್ದಾರೆ, 22 ಕ್ವಿಂಟಲ್ ಅಡಿಕೆ ತೆಗಿತಾರೆ. ಹಾಗೆ ಇವತ್ತು ಅಲ್ಲಿ ಕಾಳುಮೆಣಸು 50 ರಿಂದ 75 kg ಅಷ್ಟು ಹಸಿ ಕಾಳುಮೆಣಸು ತೆಗಿತಾರೆ. ಹಾಗೆ ಮತ್ತೆ ಆ ಭಾಗದ ಸರಾಸರಿ ಇಳುವರಿ ನಾವು ನೋಡಿದಾಗ 20 ರಿಂದ 22 ಕ್ವಿಂಟಲ್ ಇದೆ. ನಾವು ಅವರ ತಾಂತ್ರಿಕ ಮಾಹಿತಿಯನ್ನು ನಾವು ಗಮನಿಸಿದಾಗ ಈ ಭಾಗದ ಕೃಷಿಕರು ಏನಿದ್ದಾರೆ ಇದಕ್ಕಿಂತ 15 ರಿಂದ 20 ವರ್ಷ ಮುಂದಿದ್ದಾರೆ. ಹಾಗಾಗಿ ಅವರು ಇವತ್ತು ಗೊಬ್ಬರ ಕೊಡೋದನ್ನ, ಸರ್ ಗೊಬ್ಬರ ಕೊಟ್ಟಿದ್ದೀವಿ, ಎಷ್ಟು ಸಮಯ ನಾವು ಬೇರೆ ಭಾಗದಲ್ಲಿ ಗೊಬ್ಬರ ನಿಲ್ಲುತ್ತೆ ಅಂದ್ರೆ ಪರ್ಕುಲೇಷನ್ ಸ್ಪೀಡ್ ಏನು, ಅಂದ್ರೆ ಇಂಗುವ ಪ್ರಮಾಣ ಏನು ಭೂಮಿಯಲ್ಲಿ, ಇದನ್ನ ಕೇಳ್ತಾರೆ ಹೊರತು ಯಾವ ಗೊಬ್ಬರ ಹಾಕ್ಬೇಕಂತ ಕೇಳೋದಿಲ್ಲ. ಗೊಬ್ಬರ ಹಾಕೋದು ನಮ್ಗೆ ಗೊತ್ತಿದೆ ಸರ್, ನಾನು ಗೊಬ್ಬರ ಕೊಡ್ತಾ ಇದ್ದೀನಿ, ನನ್ನ ಭೂಮಿಯಲ್ಲಿ ಎಷ್ಟು ಸಮಯ ನಿಲ್ಲುತ್ತೆ, ನಾನು 6 ತಿಂಗಳಿಗೊಂದು ಬಾರಿ ಕೊಡ್ತಾ ಇದ್ದೇನೆ, ಗಿಡಕ್ಕೆ ಸಾಕಾಗುತ್ತೋ ಸಾಕಾಗೋದಿಲ್ವೋ, ಅಥವಾ ಗಿಡ 6 ತಿಂಗಳು ಕೊಟ್ರೆ ಸಾಕಾಗುತ್ತೋ ಅಥವಾ 3 ತಿಂಗಳು ಕೊಡಬೇಕೋ 4 ತಿಂಗಳು ಕೊಡಬೇಕು ಅನ್ನೋದ್ರ ಬಗ್ಗೆ ಅಷ್ಟು ಚರ್ಚೆಯನ್ನ ಆ ಭಾಗದ ಕೃಷಿಕರು ಮಾಡ್ತಾರೆ. ಹಾಗಾಗಿ ನಾವು ತುಂಬಾ ಹಿಂದೆ ಇದ್ದೀವಿ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಪೋಷಕಾಂಶಗಳು ಯಾವುದೇ ವಿಧದಲ್ಲಿ ಕೊಡ್ಲಿ, ಒಂದು ನಾವು ಮಣ್ಣನ್ನು ಕೊಡಬೇಕಾದ್ರೂ ಕೂಡ ತುಂಬಾ ತೋಟದಲ್ಲಿ, ನಾನು ರೀಸೆಂಟ್ ಆಗಿ ಕೊಪ್ಪ ಭಾಗಕ್ಕೆ ಹೋಗಿದ್ದೆ, ಒಂದು ತೋಟದಲ್ಲಿ ಬರೀ ಸುಣ್ಣಗ ಅಂದ್ರೆ ಸುದ್ದೆ ಮಣ್ಣು, ಅದ್ರ ಮೇಲೆ ನೀರು ಇಂಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಂತ ಮಣ್ಣನ್ನ ಭೂಮಿಗೆ ಹೊಡಿತಕ್ಕಂಥದ್ದನ್ನ ನಾನು ಕಂಡೆ. ನಾನು ಅವ್ರಿಗೆ ಹೇಳಿದೆ, ಏನ್ ಸರ್ ಇದು ಮಣ್ಣು ಹೊಡಿತಾ ಇದ್ದೀರಿ, ಏನ್ ಉದ್ದೇಶ ಅಂದ್ರೆ, ಸರ್ ಇಲ್ಲ ನಾವು ಹಿರಿಯ ಕಾಲದಾನಿಂದ 2 ವರ್ಷಕ್ಕೊಂದ್ಸರಿ ಮಣ್ಣು ಹಾಕ್ತೀವಿ ಸರ್ ಅಂದ್ರು. ಹೋಗ್ಲಿ, ನಿಮ್ಮ ಮಣ್ಣು ಭೌತಿಕ ಲಕ್ಷಣ ಏನು, ನೀವು ಕೊಡುವಂತ ಮಣ್ಣಿನ ಭೌತಿಕ ಲಕ್ಷಣ ಏನು ಅಂತಂದಾಗ ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಇಲ್ಲ. ನಾವು ಹಿರಿಯರು ಕೊಡ್ತಾ ಇದ್ರು, ನಾನು ಕೊಡ್ತಾ ಇದ್ದೀನಿ, ಪಕ್ಕದ ದರ್ಗನ್ನೇ ಕಡಿದು ನಾವು ಭೂಮಿಗೆ ಸೇರಿಸ್ತಾ ಇದ್ದೇವೆ ಸರ್. ಅಂದ್ರೆ ಸುದ್ದೆ ಮಣ್ಣು, ಅದರಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಳೆ ಆದ್ರೂ ಕೂಡ ತೋಟದಲ್ಲಿ ಓಡಾಡ್ಲಿಕ್ಕೆ ಆಗೋದಿಲ್ಲ, ಸಾಯಿಲ್ ಪೋರಾಸಿಟಿ ಬ್ಲಾಕ್ ಆಗ್ತದೆ, ಬೇರಕ್ಕೆ ಉಸಿರಾಟಕ್ಕೆ ತೊಂದರೆ ಆಗ್ತದೆ, ಕೊಡುವ ಗೊಬ್ಬರ ಬೇರೆ ಭಾಗಕ್ಕೆ ತಾಗೋದಿಲ್ಲ, ಅಂತ ತೋಟದಲ್ಲಿ ಗಿಡ ಬಹಳ ಬೇಗ ಸತ್ತು ಹೋಗುವಂಥದ್ದನ್ನು ನಾವು ಕಾಣ್ತೇವೆ. ಮಣ್ಣಿಗೆ ಯಾವತ್ತೇ ಆಗಲಿ ಮಣ್ಣು ಕೊಡಬೇಕಾದ್ರೆ ನಾವು ಮಣ್ಣು ಅಂಟು ಮಣ್ಣಿಂದ ಕೂಡಿದಾಗ ಗ್ರಾವೆಲ್ ಮಿಕ್ಸ್ಡ್ ಸಾಯಿಲ್ಸ್ ಅನ್ನ ನಾವು ಭೂಮಿಗೆ ಸೇರಿಸಬೇಕು. ಅಥವಾ ಗ್ರಾವೆಲ್ ಕಂಟೆಂಟ್ ಜಾಸ್ತಿ ಇದ್ದಾಗ ಅಂಟು ಮಣ್ಣು ಇರ್ತಕ್ಕಂಥದ್ದನ್ನ ಭೂಮಿಗೆ ಸೇರಿಸಿ ಮಣ್ಣಿನ ಭೌತಿಕ ಲಕ್ಷಣವನ್ನ ವೃದ್ಧಿ ಮಾಡ್ಕೊಳ್ಬೇಕೆ ಬಿಟ್ರೆ ನಾವು ಯಾವ್ದಾವುದೋ ಮಣ್ಣನ್ನ ಭೂಮಿಗೆ ಸೇರಿಸಿದ್ರೆ ಮಣ್ಣಿನ ಆರೋಗ್ಯವನ್ನ ಹಾಳು ಮಾಡ್ಕೊಳ್ತೇವೆ. ಹಾಗೆ ಕೆರೆ ಮಣ್ಣು ಹೊಡೆಯುವಂಥದ್ದು ಅಭ್ಯಾಸ ಇದೆ ತುಂಬಾ ಜನಕ್ಕೆ. ನಾವು ಕೆರೆ ಮಣ್ಣು ಹೊಡೆಯುವಾಗ ಗಮನಿಸಬೇಕಾಗಿರೋದು ಏನಪ್ಪಾ ಅಂದ್ರೆ, ಕೆರೆ ಮಣ್ಣು ತಗ್ಗು ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ಫಲವತ್ತಾದ, ಯಾಕಂದ್ರೆ ದೂರದಿಂದ ನೀರು ಹರಿದು ಬರಬೇಕಾದ್ರೆ ಮಣ್ಣನ್ನು ತೊಳೆದು ಬರ್ತಾ ಇರ್ತದೆ, ಪೋಷಕಾಂಶಗಳನ್ನ ಎಳೆದು ತಂದಿರ್ತದೆ. ಪೋಷಕಾಂಶಗಳು ಅದರಲ್ಲಿ ಯಥೇಚ್ಛವಾಗಿರ್ತವೆ, ಬಟ್ ಅದನ್ನ ನಾವು ಹಾಕ್ಬೇಕಾದ್ರೂ ನಾವು ಅದು ನೋಡ್ಬೇಕು, ಎಚ್ಚರ ವಹಿಸ್ಬೇಕು. ಅಲ್ಲಿ ಕೆರೆ ಮಣ್ಣು ಯಾವತ್ತೂ ಅಷ್ಟೇ ಸಣ್ಣ ಸಣ್ಣ ಕಣಗಳನ್ನ ಹೊಂದಿರತಕ್ಕಂಥದ್ದು, ಕ್ಲೇ ರಿಚ್ ಸಾಯಿಲ್ಸ್ ಅಂತ ಕರಿತೇವೆ. ಮಣ್ಣನ್ನ ಕೈಯಲ್ಲಿ ಉಂಟೆ ಹಿಡಿದು ಕೆಳಕ್ಕೆ ಹಿಂಗೆ ಎಸೆದ್ರೆ ಮಣ್ಣು ಒಡೆದೋದ್ರೆ ಮಾತ್ರ ಆ ಮಣ್ಣು ಯೋಗ್ಯ ಅಂತ ಅರ್ಥ. ಒಂದು ವೇಳೆ ಮಣ್ಣು ಅಲ್ಲೇ ಕೂತ್ಕೊಂತು ಆ ಮಣ್ಣು ನಮ್ಗೆ ಯೋಗ್ಯವಲ್ಲ, ಅದ್ರ ಬಂಗಾರ ಇದ್ರೂ ನಮ್ಗೆ ಯೋಗ್ಯವಲ್ಲ.
ಅಂತ ಮಣ್ಣನ್ನು ಹಾಕಿ ಹಾಳು ಮಾಡ್ಕೊಳೋದಕ್ಕಿಂತ ನಮಗೆ ಅವಶ್ಯಕತೆ ಇರ್ತಕ್ಕಂಥ ಮಣ್ಣನ್ನ ಭೂಮಿಗೆ ಸೇರಿಸಬೇಕೆ ಬಿಟ್ರೆ ನಾವು ಯಾವ್ಯಾವುದೋ ಮಣ್ಣನ್ನ ಭೂಮಿಗೆ ಸೇರಿಸುವಂತ ಕೆಲಸವನ್ನ ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು. ಹಾಗಾಗಿ ನಾವೇನ್ ಡಿಫ್ರೆಂಟ್ ಮೆಥಡ್ಸ್ ಅಲ್ಲಿ ಪೋಷಕಾಂಶಗಳನ್ನ ಇವತ್ತು ಭೂಮಿಗೆ ಸೇರಿಸ್ತಾ ಇದ್ದೀರಿ, ಪ್ರತಿಯೊಂದರಲ್ಲೂ ಎಚ್ಚರಿಕೆ ವಹಿಸಿ ಅದು ಎಷ್ಟು ಮಟ್ಟಿಗೆ ಯೋಗ್ಯವಾಗಿದೆ ಅನ್ನೋದನ್ನ ಅರಿತು ನಾವು ಗೊಬ್ಬರಗಳನ್ನ ಆರೈಕೆ ಮಾಡಿದಾಗ ಮಾತ್ರ ಒಂದು ಉತ್ತಮವಾದ ಕೃಷಿಯನ್ನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ನೆಕ್ಸ್ಟ್